ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಸ್ ಅಕಾಡೆಮಿ. ಸ್ನೇಹಿತರ, ಈ ಅಕಾಡೆಮಿ ನಿಮಗೆ ಯೂಟ್ಯೂಬ್ ಚಾನಲ್ ನಿಮಗೆ UPSC ಇರ್ಬೋದು, KPSC ಇರ್ಬೋದು, ಡಿಗ್ರಿ ಅನ್ನೋಕ್ಕಿಂತ ಇದು ಮೇನ್ಲಿ ಫೋಕಸ್ ಆನ್ UPSC ಆ್ಯಂಡ್ KPSC ಹೆಲ್ಪ್ ಆಗ್ತದೆ. ಯಾರು ಮೊದಲ ಬಾರಿಗೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಸ್ನೇಹಿತರ, ಇವತ್ತೇನು ನೋಡಿದ್ರೆ PSIನಲ್ಲಿ ಕೇಳಿರ್ತಕ್ಕಂಥ ಇದೊಂದು ಪ್ರಬಂಧ ಮಾದರಿಯ ಪ್ರಶ್ನೆ ಪತ್ರಿಕೆ ಏನು ಮಾನ್ಯ ನಡೀತಲ್ಲ ಸ್ನೇಹಿತರ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ರಾಜ್ಯಪಾಲರ ಪಾತ್ರ, ದಟ್ ಇಸ್ ರಿಲೇಟೆಡ್ ಟು ಗವರ್ನರ್. ಈ ಗವರ್ನರ್ ಆಲ್ರೆಡಿ ಏನಾದ್ರೆ ಕರೆಂಟ್ ಅಫೇರ್ಸ್ಗಳು ಅದಾರ, ಇವ್ರ ಬಗ್ಗೆ ನಿಮ್ಗೆ ಹೆಚ್ಚಿಗೆ ಕ್ವಶನ್ ಆಗ್ತಾವೆ. ಆದರೆ ಸ್ವಲ್ಪ ಚೆಂದಾಗಿ ನೋಡ್ಕೊಂಡು ಇಟ್ಕೊಂಡ್ರೆ ಸಾಧ್ಯ ಆಗ್ತದೆ ಸ್ನೇಹಿತರ. ಓಕೆ, ಶುರು ಮಾಡೋಣೇನ್ರಿ. ಬನ್ರಿ ಸ್ನೇಹಿತರ, ರಾಜ್ಯಪಾಲರ ಸಂವಿಧಾನಾತ್ಮಕ ಸ್ಥಾನ ಮೊದಲನೇದಾಗಿ ನಿಮ್ಗೆ ಏನು ಗೊತ್ತಿರಬೇಕು, ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್, ಸಂವಿಧಾನಕ್ಕೆ ಸಂಬಂಧಿತಪಟ್ಟ ಸಬ್ಜೆಕ್ಟ್. ಆದ್ದರಿಂದ ರಾಜ್ಯಪಾಲರಾಗಿರ್ಬೋದು, ಈ ರಾಷ್ಟ್ರಪತಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಲೋಕಸಭೆ, ರಾಜ್ಯಸಭೆ, ಇವುಗಳ ಬಗ್ಗೆ ನಿಮ್ಗೆ ಏನಾಗಿರ್ಕು, ಯಾರು ಓದಕತ್ತಿರ ಅವ್ರಿಗೆ ಗೊತ್ತಿರ್ತದೆ. ಯಾರು ಈಗ ತಾನೇ ಓದಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಅವ್ರ ಬಗ್ಗೆ ಆರ್ಟಿಕಲ್ಸ್ ಇರ್ಬೋದು, ಯಾವ ವಿಧಿ ಒಳಗೆ ಬರ್ತಾರೆ ಮತ್ತು ಅವ್ರ ಕಾರ್ಯಗಳೇನು ಅಂತ ಗೊತ್ತಿರ್ಬೇಕು. ಅವ್ರು ಎಷ್ಟು ಚಂದ ಕೇಳ್ಯಾರಂದ್ರೆ, ಕೇಂದ್ರ ಮತ್ತು ರಾಜ್ಯದ ನಡುವೆ ರಾಜ್ಯಪಾಲರ ಪಾತ್ರ ಕೊಟ್ಟಾರೆ. ಆ್ಯಕ್ಚುಲಿ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟದಂದ್ರೆ, ಈ 352, 356, 360 ಏನು ಎಮರ್ಜೆನ್ಸಿ ಬರ್ತಾವಲ್ಲ, ಈ ಎಮರ್ಜೆನ್ಸಿ ಒಳಗೆ ರಾಜ್ಯದಲ್ಲಿ ಇರ್ತಕ್ಕಂಥ ವಿಧಾನಸಭೆಯನ್ನು ಡಿಸ್ಮಿಸ್ ಮಾಡಿ ಕೇಂದ್ರದ ಅಧಿಕಾರವನ್ನು ಮಾಡ್ತಿರ್ತಾರೆ. ಕೇಂದ್ರ ದುರುಪಯೋಗ ಪಡಿಸ್ಕೊಳ್ತಿರ್ತದೆ, ಅದ್ರ ರಿಲೇಟೆಡ್ ಐತಿ. ಆದ್ದರಿಂದ ಸ್ವಲ್ಪ ಚಂದ ಕೂತು ಕೇಳ್ಕೊಂಡಿದ್ದಾದಲ್ಲಿ ನಿಮಗೆ ಮುಂದೆ ಯಾವುದು ಬರ್ತದೋ ಅಂತ ಹೇಳೋಕ್ಕನಕ ಯಾರಿಗೂ ಸಾಧ್ಯವಿಲ್ಲ. ಈಗ ಏನದಾವ, ಯಾವ ರೀತಿಯಾಗಿದಾವ ನೋಡ್ಕೊಳ್ರಿ. ದಿನಾಲು ಒಂದೊಂದು ಮಾಡೋ ಪ್ರಯತ್ನ ನಾನು ಮಾಡ್ತೇನೆ. ಟೈಮ್ ಸಿಕ್ಕರೆ ಮಾಡ್ತೇನೆ, ಟೈಮ್ ಸಿಕ್ಕಾಗನಕ ನಾನು ನಿಮಗೆ ಡೆಫಿನೆಟ್ ಟೈಮ್ ಕೊಡತ್ತೀನಿ, ನೋಡ್ತಾ ಹೋಗ್ರಿ. ಶುರು ಮಾಡೋಣ್ರಿ. ಮೊದಲನೇ, ಹಾಗಾದ್ರೆ ರಾಜ್ಯಪಾಲರ ಸಂವಿಧಾನದಾಗ ಎಲ್ಲೆಲ್ಲಿ ಸ್ಥಾನಮಾನ ಪಡ್ಕೊಂಡಾರ ಅನ್ನೋದು. ಸ್ನೇಹಿತರ, ಸಂವಿಧಾನದ ಆರ್ಟಿಕಲ್ ಅಥವಾ ಸಂವಿಧಾನದ ವಿಧಿ 153 ಮತ್ತು 163 ಇಲ್ಲಿ ಅದನ್ನು ಈ ರಾಜ್ಯಪಾಲರ ಅಧಿಕಾರಗಳದಾವ. ಅವ್ರು ಏನೇನು ಅಧಿಕಾರ ಮಾಡ್ಬೋದು, ಅವರು ಶಾಸನೀಯ ಅಧಿಕಾರಗಳಿರ್ಬೋದು, ಪರಂಗಿ ಅಧಿಕಾರಗಳಿರ್ಬೋದು, ವಿವೇಚನಾಧಿಕಾರಗಳಿರ್ಬೋದು. ವೆರಿ ಇಂಪಾರ್ಟೆಂಟ್. ನೀವು ಏನಾದರೂ ಗವರ್ನರ್ ಬಗ್ಗೆ ಓದಿದ್ರೆ ಅವರ ವಿವೇಚನಾಧಿಕಾರವನ್ನು ನೀವು ಓದಲೇಬೇಕು. ವೆರಿ 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 ಇಂಪಾರ್ಟೆಂಟ್. ಅವರ ವಿವೇಚನಾ ಅಧಿಕಾರಿಗಳು ವೆರಿ ಇಂಪಾರ್ಟೆಂಟ್. ಈಗ ಹೆಂಗೆ ರಾಜ್ಯಪಾಲರ ಹುದ್ದೆ ಒಳಗೆ ನೀವು ಒಂದು 10 ಸ್ಟಾರ್ ತಗೊಂಡು ಹತ್ರ ಆ 7 ಸ್ಟಾರ್ ಇವರು ಅವರ ವಿವೇಚನಾಧಿಕಾರಿಗಳು ಓದಬೇಕು. ಇವರು ಮೊದಲನೇದಾಗಿ ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ಹೆಂಗೆ ರಾಷ್ಟ್ರಪತಿ ಅವ್ರ ಮುಖ್ಯಸ್ಥರಾಗಿರ್ತಾರೆ, ಅದೇ ರೀತಿಯಾಗಿ ಇಲ್ಲಿ ಯಾರಿರ್ತಾರೆ, ನಮ್ಮ ರಾಜ್ಯಪಾಲರು ಇರ್ತಾರೆ. ಮಂತ್ರಿಸಭೆಯ ಸಲಹೆಯ ಮೇರೆಗೆ ಇವರು ಏನು ನಿರ್ಧಾರ ತಗೋತಾರೆ. ಆರ್ಟಿಕಲ್ 153 ಮತ್ತು 163ರಲ್ಲಿ ಇವರ ಅಧಿಕಾರಗಳು, ಕಾರ್ಯಗಳ ಬಗ್ಗೆ ಹೇಳ್ತಾರೆ. ಇವರು ಸಂವಿಧಾನದ ರಕ್ಷಕರಾಗಿರ್ತಾರೆ. ವೆರಿ ಇಂಪಾರ್ಟೆಂಟ್. ಸಂವಿಧಾನದ ರಕ್ಷಕರು ಇವರಾಗಿರ್ತಾರೆ. ಸಂವಿಧಾನ ಏನು ಕೊಟ್ಟದ ಅವ್ರಿಗೆ ಎಷ್ಟು ಹೇಳಿದ 153ರಿಂದ 163 ಈ ವಿಧಿ ಒಳಗೆ ಅವ್ರು ಏನು ಮಾಡಬೇಕಾಗ್ತದೆ, ನಮ್ಮ ಅಧಿಕಾರ ಕಾರ್ಯಗಳೇ ಚಲಾಯಿಸ್ಬೇಕಾಗ್ತದೆ. ಇದನ್ನು ಬಿಟ್ಟು ಏನಾದರೂ ಮಾಡಿದ್ರೆ ಅದು ಸಂವಿಧಾನ ಉಲ್ಲಂಘನೆ ಆಗ್ತದೆ. ಇದನ್ನು ನೀವು ಗಮನಿಸಬೇಕಾಗಿರ್ತದೆ. ಓಕೆ, ಹೋಗೋಣೇನ್ರಿ ಮುಂದೆ. ಬನ್ರಿ ಸ್ನೇಹಿತರೆ, ಇನ್ನು ವೆರಿ ವೆರಿ ಇಂಪಾರ್ಟೆಂಟ್. ಇವ್ರು ಏನಾಗ್ತಾರೆ, ಕೇಂದ್ರ ಮತ್ತು ರಾಜ್ಯದ ಸೇತುವೆಯಾಗಿರ್ತಾರ. ರಾಜ್ಯದಲ್ಲಿ ಕೇಂದ್ರದ ಪ್ರತಿನಿಧಿ ಇವರು. ರಾಜ್ಯದ ಈಗ ಒಂದು ರಾಜ್ಯ ಸರ್ಕಾರ ಐತಿ ಅಂತ ತಿಳ್ಕೊರಿ. ರಾಜ್ಯ ಸರ್ಕಾರ, ಈ ರಾಜ್ಯ ಸರ್ಕಾರದಲ್ಲಿ ಇವ್ರು ಯಾವುದರ ಪ್ರತಿನಿಧಿಯಾಗಿರ್ತಾರೆ, ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಏನು ಮಾಡ್ತಿರ್ತಾರೆ, ಈ ರಾಜ್ಯಪಾಲರು ಕಾರ್ಯವನ್ನು ಮಾಡ್ತಿರ್ತಾರೆ. ಯಾಕಂದ್ರೆ ಇವರನ್ನ ಯಾವುದೇ ರೀತಿಯಾಗಿ ಈ ರಾಜ್ಯ ವಿಧಾನಸಭೆ, ವಿಧಾನ ಪರಿಷತ್ ಅವ್ರು ಆರಿಸಂಗಿಲ್ಲ. ಇದೇನು ಕೇಂದ್ರ ಸರ್ಕಾರದವ್ರು ಏನು ಮಾಡಿರ್ತಾರೆ, ಈ ರಾಜ್ಯಪಾಲರನ್ನು ಆರಿಸಿ ಕಳಿಸಿರ್ತಾರೆ. ಆದ್ದರಿಂದ ಅವರು ಏನಾಗಿ ವರ್ಕ್ ಮಾಡ್ತಾರೆ ಅಂದ್ರೆ ಕೇಂದ್ರದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಇದರಿಂದ ಅವರಿಗೆ ಒಲವು ಹೆಚ್ಚಿಗೆ ಯಾವ್ದು ಕಡೆ ಇರ್ತದೆ ಅಂದ್ರೆ ಈ ಕೇಂದ್ರ ಸರ್ಕಾರದ ಕಡೆ ಒಲವು ಇರ್ತದೆ, ರಾಜ್ಯ ಸರ್ಕಾರದ ಕಡೆ ಅಷ್ಟೊಂದು ಒಲವು ಇರುವುದಿಲ್ಲ. ಇದನ್ನು ನೀವು ಗಮನಿಸಬೇಕು. ಇನ್ನು ರಾಜ್ಯದ ಹಿತವನ್ನು ಕೇಂದ್ರಕ್ಕೆ ತಿಳಿಸುವರು. ರಾಜ್ಯ ಹಿತ ಆಯಿತು ಅಂದ್ರೆ ರಾಜ್ಯ ಸುಖಕರವಾಗಿ ಜೀವನ ನಡೆಸುತ್ತೆ. ರಾಜ್ಯ ಅಂದ್ರೆ ಏನ್ರಿ, ರಾಜ್ಯದಲ್ಲಿರ್ತಕ್ಕಂಥ ಜನರು. ರಾಜ್ಯದ ಉದ್ದೇಶ ಅಥವಾ ಸರ್ಕಾರದ ಉದ್ದೇಶ ಜನರ ಕಲ್ಯಾಣವನ್ನು ಸಾಧಿಸುವುದು. ಕಲ್ಯಾಣ ರಾಜ್ಯ, ಸುಖಿ ರಾಜ್ಯ. ಅದರಿಂದ ರಾಜ್ಯದಲ್ಲಿರ್ತಕ್ಕಂಥ ಅವರ ಹಿತ ಮತ್ತು ಅಹಿತವನ್ನು ತಿಳಿಸುವುದು, ಸುಖ ಕಷ್ಟಗಳನ್ನು ತಿಳಿಸುವುದು. ಆರ್ಟಿಕಲ್ 355 ಅನುಸರಣೆ ಇವರು ಮಾಡ್ತಾರೆ. ಯಾರು, ರಾಜ್ಯಪಾಲರು. ಇಷ್ಟು ಈ ಪಾಯಿಂಟ್ಗಳನ್ನ ಹಾಕಿ, ಈ ಆರ್ಟಿಕಲ್ಗಳನ್ನ ಹಾಕಿ ನೀವು ಏನಾದರೂ ಪ್ರಬಂಧ PSI ಬರ್ತಿದ್ದೆ ಆದರೆ ಒಳ್ಳೆಯ ಅಂಕಗಳು ಸಿಕ್ಕು ಯಶಸ್ವಿ ಆಗ್ತೀರಿ. ನಾ ಯಾವಾಗಲೂ ಹೇಳಿದೆ, ವಿವೇಚನಾಧಿಕಾರ ವೆರಿ ವೆರಿ ಇಂಪಾರ್ಟೆಂಟ್. ಬಹುಮತ ಯಾರಿಗೂ ಬಂದಿರ್ಲಿಕ್ಕಂದ್ರೆ ಅಂದ್ರೆ
ಈಗ ಆ್ಯಕ್ಚುಲಿ ಎರಡು ಪಕ್ಷ ಅದ, ಎ ಅನ್ನೋ ಒಂದು ಪಕ್ಷ ಐತೆ, ಬಿ ಅನ್ನೋ ಒಂದು ಪಕ್ಷ ಐತೆ. ನೋಡ್ಕೊಡ್ರಿ, ಎ ಅನ್ನೋ ಪಕ್ಷ ಐತಿ, ಬಿ ಅನ್ನೋ ಪಕ್ಷ ಐತಿ ಸ್ನೇಹಿತರೆ. ಎ ಪಕ್ಷ ಬಿ ಪಕ್ಷ ಈ ಯಾವುದೋ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರ್ಲಿಕ್ಕಂದ್ರೆ ಈ ರಾಜ್ಯಪಾಲರು ಯಾರು ಸ್ವಲ್ಪ ಹೆಚ್ಚಿಗೆ ಬಹುಮತ ಏನೋ ಚುನಾವಣೆ ನಡೆಯುತ್ತಾ, ಚುನಾವಣೆ ಬಹುಮತವನ್ನು ಯಾರು ಪಡ್ಕೊಂಡಿರ್ತಾರೆ ಅವ್ರು ಕರೆಸ್ತಾರೆ. ಎರಡಕ್ಕೂ ಬರಲಿಕ್ಕಂದ್ರೆ ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ತಮ್ಗೆ ಯಾರು ಅರ್ಹ ಅಭ್ಯರ್ಥಿ ಅನ್ನಿಸ್ತಾರೆ ಅವ್ರನ್ನ ಕರೆಸಿ ಏನು ಮಾಡ್ತಾರೆ, ಸರ್ಕಾರ ರಚನೆಗೆ ಹೇಳ್ತಾರೆ. ರಾಜ್ಯಪಾಲ ವರದಿ ಆದರ್ಶ ಆರ್ಟಿಕಲ್ 356 ಜಾರಿ. ಅದು ಹೇಳಿಲ್ಲ 3/6 ಇದು ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಇದನ್ನ ಮಾಡಿ ಏನು ಮಾಡ್ತಾರೆ, ರಾಜ್ಯದ ಅಧಿಕಾರವನ್ನು ಕಸ್ಕೊಂಡು ಬಿಡ್ತಾರೆ. ಆದ್ದರಿಂದ ಇದು ಒಳ್ಳೆಯದಾಗಿ ಯೂಸ್ ಆಗಬೇಕು ಅಂತ ನಮ್ಮ ಸಂವಿಧಾನ ಒಂದು ಕೇಸ್ನ ಹೇಳ್ತಾ, ಆ ಕೇಸ್ ಯಾವುದಂತ ನೀವು ಕಮೆಂಟ್ ಹಾಕ್ರಿ ನೋಡೋಣ. ಕೆಲವು ಕಾನೂನು ಮಸೂದೆಗಳು ರಾಷ್ಟ್ರಪತಿ ಕಳಿಸ್ತಾರ, ಇದು ರಾಜ್ಯಪಾಲ ಇದನ್ನು ವಿಧಾನ ಪರಿಷತ್ ಬಂದಿರ್ತದ, ಗವರ್ನರ್ ಸಹಿ ಹಾಕಬೇಕಿರ್ತದೆ, ಆ ಗವರ್ನರ್ ಕೆಲವು ಕಾಯ್ದಿರಿಸಿ ರಾಷ್ಟ್ರಪತಿ ಕಳಿಸ್ತಾರೆ, ರಾಷ್ಟ್ರಪತಿಯನ್ನು ಮತ್ತೆ ಮರಳಿ ಬರ್ತದೆ. ಈ ರೀತಿಯಾಗಿ ಅಧಿಕಾರಗಳದಾವ. ಇನ್ನು ವಿವಾದಗಳದಾವ. ಪಕ್ಷಪಾತದ ಆರೋಪ ಇರ್ತದೆ, ಯಾಕಂದ್ರೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರೋದ್ರಿಂದ ರಾಜ್ಯ ಸರ್ಕಾರ ಪಕ್ಷಪಾತ ತೋರ್ತದೆ. ರಾಜಕೀಯ ಪ್ರಭಾವದಿಂದ ಕೆಲಸ ಮಾಡ್ಬೋದು. ಸರ್ಕಾರದ ರಚನೆ ಸಂದರ್ಭಗಳಲ್ಲಿ ತಕರಾರು ಮಾಡ್ತಾರೆ ಇವರ, ಯಾಕಂದ್ರೆ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಇಲ್ಲ, ಲೋಕಸಭೆಯಲ್ಲಿ ಬೆಂಬಲ ಇಲ್ಲ ಅಂತೇಳಿ ತೊಂದರೆ ಮಾಡಿ ಗಿಂಜಿಬಿಡ್ತಾರೆ. ಇನ್ನು ಸುಧಾರಣಾ ಆಯೋಗದ ಶಿಫಾರಸು. ಫಸ್ಟಿಂದ ಸರ್ಕಾರಿ ಆಯೋಗ ಕೇಳ್ತಾರೆ ಕ್ವಶನ್. ಸರ್ಕಾರಿ ಆಯೋಗ ಮತ್ತು ಪೂಂಚೆ ಆಯೋಗ. ರಾಜ್ಯಪಾಲರು ತಟಸ್ಥ ವ್ಯಕ್ತಿಯಾಗಿರಬೇಕು. ಆರ್ಟಿಕಲ್ 350 ಬಳಕೆ ದೂರವಿರಬೇಕು. ರಾಜ್ಯ ಸರ್ಕಾರದ ಸಲಹೆಯನ್ನು ನೇಮಕಾತಿಯಲ್ಲಿ ಪರಿಗಣಿಸಬೇಕು. 356ಕ್ಕೆ ನಂತರ ಇದೊಂದು ಕೊನೆಯ ಅಸ್ತ್ರ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದೊಂದು ಕೊನೆಯ ಅಸ್ತ್ರ, ಆದ್ದರಿಂದ ಅದನ್ನು ಸರಿಯಾಗಿ ಬೆಳೆಸ್ಕೊಳ್ಬೇಕಾಗ್ತದೆ. ಅನಾವಶ್ಯಕವಾಗಿ ಅದನ್ನು ಬಳಸಬೇಡ್ರಿ ಅಂತ ಅಂಬೇಡ್ಕರ್ ಹೇಳ್ಯಾರ. ಇದು ನಿಮ್ಮ ಗಮನಕ್ಕೆ ಇರಬೇಕು. ಇಷ್ಟೈತಿ. ನೀವೇನೋ ಸ್ವಲ್ಪ ಇದ್ರಾಗ ಪಾಯಿಂಟ್ ಹಾಕಿ ಹೇಳಿದ್ರೆ ಒಳ್ಳೆ ಅಂಕಗಳು ನಿಮ್ಗೆ ಸಿಗ್ತಾವೆ ಸ್ನೇಹಿತರೆ. ಮತ್ತೇನೈತಿ ನೆಕ್ಸ್ಟ್ ಬರೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.